ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ. ಭತ್ತದ ಜಿಗಿಹುಳ ಮತ್ತು ಕಾಂಡ ಕೊರಕಗಳ ನಿಯಂತ್ರಣ ಆಧಾರಿತ ಈ ವಿಡಿಯೋದಲ್ಲಿ ಈ ಅಪಾಯಕಾರಿ ಕೀಟಗಳ ಪ್ರಭಾವಿ ನಿಯಂತ್ರಣವನ್ನು ಅರ್ಥ ಮಾಡಲು ನಾವು ಒಟ್ಟು 7 ಮಾಡ್ಯೂಲ್ಗಳನ್ನು ತಯಾರಿಸಿರುತ್ತೇವೆ. ಪ್ರತಿ ಮಾಡ್ಯೂಲ್ನಲ್ಲಿ ನಿಮಗೆ ತಿಳಿಯಬಹುದು ಸರಿಯಾದ ಮಾಹಿತಿ ಮತ್ತು ಅವಶ್ಯಕ ಉಪಾಯ. ಹಾಗಾದರೆ ಬನ್ನಿ ಆರಂಭಿಸೋಣ. ಮೊದಲ ಮಾಡ್ಯೂಲ್, ಅದೃಶ್ಯ ಅಪಾಯ. ಫಸಲಿನ ಅವಸ್ಥೆ ಮತ್ತು ಕೀಟಗಳ ಅದೃಶ್ಯ ಅಪಾಯ. ಭತ್ತದ ಹೊಲದಲ್ಲಿ ನಷ್ಟ ಮೊದಲು ಗೋಚರಿಸುವುದಿಲ್ಲ. ವಿಶೇಷವಾಗಿ ಬೆಳೆ ಸಸ್ಯದಿಂದ ಸಂತಾನೋತ್ಪತ್ತಿ ಹಂತಕ್ಕೆ ಪ್ರವೇಶಿಸುತ್ತಿರುವ ಪ್ರಮುಖ ಹಂತದಲ್ಲಿ. ಅಧಿಕ ಇಳುವರಿಗಾಗಿ ರೈತರು ದೊಡ್ಡ ಹೂಡಿಕೆ ಫಸಲಿನ ಸುರಕ್ಷೆಯ ಉತ್ಪನ್ನಗಳಲ್ಲಿ ಮಾಡುತ್ತಾರೆ. ಇದುವೇ ದೊಡ್ಡ ನಿರ್ಣಾಯಕ ಸಮಯ. ಈ ವೇಳೆ ಫಸಲು ಸಸ್ಯಾವಸ್ಥೆಯಿಂದ ಸಂತಾನೋತ್ಪತ್ತಿ ಅವಸ್ಥೆಗೆ ಮುಂದುವರಿಯುತ್ತಿರುತ್ತದೆ ಮತ್ತು ಅದೇ ವೇಳೆ ಒಳಗಿಂದೊಳಗೆ ಅರಿಯದಂತೆ ಕೀಟಗಳ ಹಾವಳಿ ಆರಂಭಿಸುತ್ತದೆ. ಹೊಲ ಹೊರಗಿಂದ ಹಚ್ಚ ಹಸಿರಾಗಿ ಕಾಣಿಸುತ್ತದೆ, ಆದರೆ ಒಳಗಿಂದೊಳಗೆ ಅಪಾಯ ತನ್ನ ಮನೆ ಮಾಡಿರುತ್ತದೆ. ಇದೇ ಸಮಯ 2 ಅಪಾಯಕಾರಿ ಶತ್ರುಗಳು ಜೊತೆಗೆ ದಾಳಿ ಮಾಡುತ್ತವೆ. ಅವುಗಳೇ ಜಿಗಿಹುಳ ಮತ್ತು ಕಾಂಡ ಕೊರಕ. ಈ ಕೀಟಗಳು ಸಾಮಾನ್ಯವಾಗಿ ಕಾಣುವುದಿಲ್ಲ, ಆದರೆ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ಫಸಲಿನ ಮೇಲೆ ದಾಳಿ ಮಾಡುತ್ತವೆ. ಫಸಲಿನ ಈ ನಿರ್ಣಾಯಕ ಹಂತದಲ್ಲಿ ಉನ್ನತ ಲಾಭಕ್ಕಾಗಿ ಅತ್ಯುತ್ತಮ ಕೀಟ ನಿರ್ವಹಣೆ ಅವಶ್ಯಕವಾಗಿದೆ. ಬನ್ನಿ ಈಗ ಜಿಗಿಹುಳ ಮತ್ತು ಕಾಂಡ ಕೊರಕ ಕೀಟ ಫಸಲಿನ ನಿರ್ಣಾಯಕ ಅವಸ್ಥೆಯಲ್ಲಿ ಹೇಗೆ ಫಸಲಿಗೆ ಹಾನಿ ಮಾಡಲಾರಂಭಿಸುತ್ತವೆ ಎಂದು ನೋಡೋಣ. ಜಿಗಿಹುಳದ ವಯಸ್ಕ ಮತ್ತು ನಿಂಫ್ ಸಸ್ಯದ ಬುಡದ ಮೇಲೆ ಆಕ್ರಮಣ ಮಾಡುತ್ತವೆ. ತಮ್ಮ ಸೂಜಿಯಂತ ಕೊಕ್ಕಿನಿಂದ ಕಾಂಡದಲ್ಲಿ ರಂಧ್ರ ಮಾಡಿ ಸಸ್ಯದ ರಸ ಹೀರುತ್ತವೆ. ಇದರಿಂದ ಕಾಂಡ ಬಲಹೀನವಾಗುತ್ತದೆ ಮತ್ತು ಪೋಷಕಾಂಶಗಳ ಪ್ರವಾಹ ನಿಂತು ಹೋಗುತ್ತದೆ. ಸಸ್ಯವು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ತೀವ್ರ ಬಾಧೆಯಿಂದ ಸಂಪೂರ್ಣ ಒಣಗಿ ಹೋಗಬಹುದು. ಈ ಹಾನಿಯ ಸ್ಥಿತಿಯನ್ನು ಹಾಪರ್ ಬರ್ನ್ ಎಂದು ಹೇಳುತ್ತಾರೆ. ಇದೇ ಸಮಯ ಕಾಂಡ ಕೊರಕ ಎಲೆಗಳ ಮೈ ಮೇಲೆ ಮೊಟ್ಟೆ ಇಡುತ್ತದೆ. ಮೊಟ್ಟೆಯಿಂದ ಹೊರಬಂದು ಮರಿಹುಳು ರೇಷ್ಮೆ ದಾರಗಳಿಂದ ನೇತಾಡುತ್ತದೆ ಮತ್ತು ನೀರಿನ ಮೇಲ್ಮೈಯ ಮೇಲೆ ಕಾಂಡದಲ್ಲಿ ರಂಧ್ರ ಮಾಡಿ ಸಸ್ಯದ ಒಳಗೆ ಪ್ರವೇಶಿಸುತ್ತದೆ ಮತ್ತು ಆಮೇಲೆ ಆ ಕಾಂಡವನ್ನು ತಿಂದು ಒಳಗಿನಿಂದ ಟೊಳ್ಳು ಮಾಡಲು ಪ್ರಾರಂಭಿಸುತ್ತದೆ. ಕಾಂಡ ಕೊರಕವು ಫಸಲಿನ ವಿವಿಧ ಹಂತಗಳಲ್ಲಿ ಹಾನಿಯನ್ನುಂಟು ಮಾಡುತ್ತದೆ. ವನಸ್ಪತಿ ಹಂತದಲ್ಲಿ ಡೆಡ್ ಹಾರ್ಟ್ ಮತ್ತು ಪ್ರಜನನ ಹಂತದಲ್ಲಿ ವೈಟ್ ಇಯರ್ ಹೆಡ್ನ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಬನ್ನಿ ವೈಟ್ ಇಯರ್ ಹೆಡ್ ಅನ್ನು ವಿಸ್ತಾರವಾಗಿ ತಿಳಿಯೋಣ. ಹೂಗೊಂಚಲಿನ ಆರಂಭದಿಂದ ತೆನೆ ತುಂಬುವ ಹಂತದವರೆಗೆ ಕಾಂಡ ಕೊರಕದ ದಾಳಿ ವೈಟ್ ಇಯರ್ ಹೆಡ್ನ ಕಾರಣ ಆಗುತ್ತದೆ. ಆಗ ಹೂಗೊಂಚಲು ಖಾಲಿಯಾಗಿ ಬಿಳಿಯಾಗಿ ಬರುತ್ತವೆ. ಇದರಿಂದ ನೇರವಾಗಿ ಇಳುವರಿ ಕಮ್ಮಿಯಾಗುತ್ತದೆ. ಸಾಧಾರಣವಾಗಿ ವೈಟ್ ಇಯರ್ ಹೆಡ್ನ ಲಕ್ಷಣ ಕೀಟಗಳ ದಾಳಿಯ ಹಲವು ದಿನಗಳ ನಂತರ ಕಾಣುತ್ತದೆ. ಇದರ ಲಕ್ಷಣ ಕಾಣುವ ವೇಳೆ ತುಂಬಾ ಹಾನಿಯಾಗಿರುತ್ತದೆ ಮತ್ತು ಆ ಸಮಯದಲ್ಲಿ ಮಾಡಿದ ಉಪಾಯಗಳು ನಿಷ್ಪರಿಣಾಮಕಾರಿ ಎಂದು ಸಾಬೀತಾಗುತ್ತವೆ. ಆದುದರಿಂದ ಸರಿಯಾದ ಸಮಯದಲ್ಲಿ ನಿರ್ವಹಣೆ ತುಂಬಾ ಅಗತ್ಯ. ವಿಶೇಷವಾಗಿ ತೆನೆ ತಯಾರಾಗುವ ಆರಂಭದಿಂದ ಮಧ್ಯ ಬೂಟಿಂಗ್ ಹಂತದ 14 ರಿಂದ 15 ದಿನಗಳ ಒಳಗೆ. ಇದೇ ಹಂತದಲ್ಲಿ ಜಿಗಿಹುಳ ಮತ್ತು ಕಾಂಡ ಕೊರಕ 2 ಆಕ್ರಮಣ ಮಾಡುತ್ತವೆ. ಆದರೆ ಇವುಗಳ ಹಾನಿ ಗೋಚರಿಸುವ ವೇಳೆ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗುವುದಿಲ್ಲ. ಇದರಿಂದಾಗಿ ಮೊಟ್ಟೆಯಿಂದ ಹೊರಬರುವ ಸಮಯವೇ ಕಾಂಡ ಕೊರಕದ ನಿರ್ವಹಣೆಯ ಸರಿಯಾದ ಸಮಯವಾಗಿದೆ. ಮೊದಲ ಹಂತದ ಲಾರ್ವಾ ಎಲೆಯಿಂದ ಕಾಂಡಕ್ಕೆ ತಲುಪಿ ಕಾಂಡದಲ್ಲಿ ರಂಧ್ರ ಮಾಡಿ ಕಾಂಡದೊಳಗೆ ನುಗ್ಗಿದ ಮೇಲೆ ಯಾವುದೇ ಬಗೆಯ ಸಿಂಪಡಣೆ ಕಾಂಡದೊಳಗೆ ತಲುಪುವುದಿಲ್ಲ ಮತ್ತು ನಂತರ ನಿಯಂತ್ರಣ ಅಸಾಧ್ಯವಾಗುತ್ತದೆ. ಬೆಳೆಯು ಗರಿಷ್ಠ ಬೆಳೆಯ ಹಂತವನ್ನು ದಾಟಿದಾಗ ಫೋಲಿಯೋ ಸ್ಪ್ರೇ ಮಾತ್ರ ಏಕೈಕ ಆಯ್ಕೆಯಾಗಿ ಉಳಿದಿರುತ್ತದೆ. ಆದರೆ ಈ ಸಮಯದಲ್ಲಿ ಪರಿಣಾಮಕಾರಿ ಸಿಂಪಡಣೆ ಮಾಡುವುದು ಸವಾಲಾಗುತ್ತದೆ, ಏಕೆಂದರೆ ಈ ಹೊತ್ತಿಗೆ ಸಸ್ಯದ ಮೇಲ್ಮೈ ವಿಸ್ತೀರ್ಣ ಆರಂಭದ ಸಸ್ಯಕ್ಕೆ ಹೋಲಿಸಿದಾಗ ಮೊದಲಿಗಿಂತ 10 ಪಟ್ಟು ಹೆಚ್ಚಾಗಿರುತ್ತದೆ. ಸಸ್ಯಗಳ ಅಧಿಕ ಸಾಂದ್ರತೆ ಮತ್ತು ಕಾಂಡ ಕೊರಕಗಳ ಬೇರೆ ಬೇರೆ ಜಾತಿಗಳ ಕಾರಣ
ಕೀಟಗಳ ಜೀವನ ಚಕ್ರದ ಅನುಸಾರ ಸಿಂಪರಣೆಯ ಸರಿಯಾದ ಸಮಯ ಆರಿಸುವುದು ಬಹುತೇಕ ಅಸಾಧ್ಯವಾಗುತ್ತದೆ. ಈಗ ನಾವು ತಿಳಿದೆವು, ಒಂದು ಬಾರಿ ರೋಗದ ಲಕ್ಷಣ ಕಂಡುಬಂದಲ್ಲಿ ನಿಯಂತ್ರಣದ ಸಮಯ ಕಳೆದು ಹೋಗಿದೆ ಎಂದು. ಅದಕ್ಕಾಗಿ ವೈಟ್ ಇಯರ್ ಹೆಡ್ ನಿಯಂತ್ರಣವಲ್ಲ, ಇದು ನಿರ್ವಹಣೆಯ ವಿಷಯವಾಗಿದೆ. ಇದಕ್ಕೆ ಉಪಾಯ ಒಂದು ಹೆಜ್ಜೆ ಮುಂದಿರುವುದು ಮತ್ತು ಒಂದು ನಿಗದಿತ ಸಿಂಪರಣೆ ಅನುಸರಿಸುವುದು. ಈ ಸವಾಲನ್ನು ಎದುರಿಸಲು ಕಾರ್ಟೆವಾ ತಂದಿದೆ ಡೆಲಾಡಾಕ್ಸಿನ್. ಭತ್ತದ ಫಸಲಿಗೆ ವಿಶೇಷ ರೀತಿಯಲ್ಲಿ ತಯಾರಿಸಲಾದ ಒಂದು ಹೊಸ ಪೀಳಿಗೆಯ ಕೀಟನಾಶಕ. ಡೆಲಾಡಾಕ್ಸಿನ್ ಜಿಗಿಹುಳದ ವಯಸ್ಕ ಮತ್ತು ನಿಂಫ್ ಮತ್ತು ಕಾಂಡಕೊರಕ ಕೀಟದ ಲಾರ್ವಾಗಳ ಪರಿಣಾಮಕಾರಿ ನಿರ್ವಹಣೆ ಮಾಡುತ್ತದೆ. ಇದು ಕೀಟಗಳ ಮೇಲೆ ವೇಗದಿಂದ ಪರಿಣಾಮ ಬೀರುತ್ತದೆ ಮತ್ತು ಕೀಟಗಳು ಆರಂಭಿಕ ದಾಳಿ ಮಾಡಲು ಪ್ರಯತ್ನಿಸಿದಾಗ ಬೆಳೆಗಳ ಮೇಲೆ ಒಂದು ರಕ್ಷಕ ಪದರ ನಿರ್ಮಿಸುತ್ತದೆ. ಹೂಗೊಂಚಲು ಆರಂಭದಿಂದ ಮಧ್ಯ ಬೂಟಿಂಗ್ ಹಂತದವರೆಗೆ ಕೀಟಗಳು ಆರಂಭಿಕ ದಾಳಿ ಮಾಡಲು ಪ್ರಯತ್ನಿಸಿದಾಗ ಬೆಳೆಗಳ ಮೇಲೆ ಒಂದು ರಕ್ಷಕ ಪದರ ನಿರ್ಮಿಸುತ್ತದೆ. ಡೆಲಾಡಾಕ್ಸಿನ್ ದ್ರವ ರೂಪದಲ್ಲಿ ಬರುತ್ತದೆ. ಡೆಲಾಡಾಕ್ಸಿನ್ನ ಬಳಕೆ 200 ಮಿಲಿಲೀಟರ್ ಪ್ರತಿ ಎಕರೆಯಂತೆ ಪ್ರಮಾಣದಲ್ಲಿ ಮಾಡಬೇಕು. ಭತ್ತದ ಬೆಳೆಯಲ್ಲಿ ಡೆಲಾಡಾಕ್ಸಿನ್ನ ಬಳಕೆಯ ಸರಿಯಾದ ಸಮಯ ಹೂಗೊಂಚಲು ಆರಂಭದಿಂದ ಮಧ್ಯ ಬೂಟಿಂಗ್ ಹಂತದವರೆಗೆ. ಆ ವೇಳೆ ಫಸಲಿಗೆ ಜಿಗಿಹುಳ ಮತ್ತು ಕಾಂಡಕೊರಕ ಹಾವಳಿಯ ಅಧಿಕ ಅಪಾಯವಿರುತ್ತದೆ. ಆದರೆ ಡೆಲಾಡಾಕ್ಸಿನ್ನ ಸಾಮರ್ಥ್ಯದ ಸಂಪೂರ್ಣ ಲಾಭವನ್ನು ಪಡೆಯಲು ಸರಿಯಾದ ಸಮಯದಲ್ಲಿ ಸಿಂಪಡಿಸುವುದು ಮತ್ತು ನಿಗದಿತ ಸಿಂಪಡಿಸುವ ವೇಳಾಪಟ್ಟಿಯನ್ನು ಅನುಸರಿಸುವುದು ಬಹಳ ಮುಖ್ಯ. ಇದರಿಂದ ಕಾಂಡಕೊರಕ ಕೀಟಗಳ ನಿರ್ವಹಣೆಯಲ್ಲಿ ನೀವು ಪ್ರತಿ ಬಾರಿಯೂ ಗೆಲ್ಲುವುದು ಖಚಿತ. ಈಗ ಸಿಂಪರಣೆಯ ಸರಿಯಾದ ಸಮಯ ಮತ್ತು ಪರಿಣಾಮದ ಅವಧಿಯ ಬಗ್ಗೆ ತಿಳಿಯಿರಿ. ಡೆಲಾಡಾಕ್ಸಿನ್ನ ಶಕ್ತಿ ಕೇವಲ ಅದರ ಪರಿಣಾಮದಲ್ಲಿಯೇ ಅಲ್ಲ, ಅದರ ಸರಿಯಾದ ಸಮಯದ ಬಳಕೆಯಲ್ಲೂ ಇದೆ. ಇದರ ಬಳಕೆ ಕಾಂಡಕೊರಕದ ಮೊಟ್ಟೆಯಿಂದ ಲಾರ್ವಾ ಹೊರಬಂದು ಕಾಂಡದ ಬಳಿಗೆ ಹೋಗುವ ಸಮಯದಲ್ಲಿ ಮತ್ತು ಜಿಗಿಹುಳದ ಸಂಖ್ಯೆ ಹೆಚ್ಚಿದಾಗ ಮಾಡಬೇಕು. ಒಂದು ಬಾರಿ ಕಾಂಡಕೊರಕದ ಲಾರ್ವಾ ಕಾಂಡದೊಳಗೆ ಪ್ರವೇಶಿಸಿದರೆ ನಂತರ ಯಾವುದೇ ಪರಿಹಾರ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಲಾರ್ವಾ ಮೊಟ್ಟೆಯಿಂದ ಹೊರಬಂದು ಕಾಂಡದ ಕಡೆ ಮುಂದುವರಿಯುವ ವೇಳೆಯೇ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವುದು ಅವಶ್ಯಕವಾಗಿದೆ. ಜಿಗಿಹುಳದ ಪ್ರಕೋಪ ಪ್ರಜನನ ಹಂತದಲ್ಲಿ ಆಗುವಾಗ, ಅಂದರೆ ಹೂಗೊಂಚಲು ರೂಪುಗೊಳ್ಳುವ ಆರಂಭದಿಂದ ಮಧ್ಯಮ ತೆನೆ ತುಂಬುವ ನಡುವೆ, ಅಂದರೆ ಇದರ ಲಕ್ಷಣ 15 ರಿಂದ 20 ದಿನಗಳ ನಂತರ ವೈಟ್ ಇಯರ್ ಹೆಡ್ ನ ರೂಪದಲ್ಲಿ ಕಾಣಿಸುತ್ತದೆ. ಇದರಿಂದ ವೈಟ್ ಇಯರ್ ಹೆಡ್ ಅನ್ನು ಕಡಿಮೆ ಮಾಡಲು ಮತ್ತು ಜಿಗಿಹುಳವನ್ನು ಸರಿಯಾದ ಸಮಯದಲ್ಲಿ ನಿಯಂತ್ರಿಸಲು ಡೆಲಾಡಾಕ್ಸಿನ್ ಅನ್ನು ಭತ್ತದ ಪ್ರಜನನ ಹಂತದಲ್ಲಿ ಜಿಗಿಹುಳ ನಿರ್ವಹಣೆಯ ನಿಯಮಿತ ಸ್ಪ್ರೇ ಶೆಡ್ಯೂಲ್ ಮಾಡುವುದು ಅವಶ್ಯಕ. ಇದರ ಪರಿಣಾಮವಾಗಿ ಫಸಲಿಗೆ ದೊರೆಯುತ್ತದೆ ದೀರ್ಘಕಾಲದವರೆಗೆ ಸುರಕ್ಷೆ. ಜಿಗಿಹುಳದಿಂದ 21 ದಿನದವರೆಗೆ ಮತ್ತು ಕಾಂಡಕೊರಕದಿಂದ 10 ರಿಂದ 12 ದಿನಗಳವರೆಗೆ ನಿಯಂತ್ರಣ ದೊರೆಯುತ್ತದೆ. ಇದರಿಂದ ಫಸಲಿನ ಅತ್ಯಂತ ಕಠಿಣ ಹಂತದಲ್ಲಿ ಕೂಡ ಸಂಪೂರ್ಣ ಸುರಕ್ಷೆ ಲಭಿಸುತ್ತದೆ. ಭಾರತದಲ್ಲಿ ಭತ್ತದ ಬೇರೆ ಬೇರೆ ಬಗೆಯ ಮತ್ತು ವಿವಿಧ ಹವಾಮಾನದ ಕಾರಣ ಹೂಗೊಂಚಲು ರೂಪುಗೊಳ್ಳುವ ಆರಂಭದಿಂದ ಮಧ್ಯಮ ತೆನೆ ತುಂಬುವವರೆಗಿನ ಸಮಯ ಬೇರೆ ಬೇರೆ ಆಗಿರಬಹುದು. ಆದ್ದರಿಂದ ಬಗೆ ಅಥವಾ ಹವಾಮಾನ ಯಾವುದೇ ಇರಲಿ, ಸಿಂಪರಣೆ ಹೂಗೊಂಚಲು ರೂಪುಗೊಳ್ಳುವ ಆರಂಭದಿಂದ ಮಧ್ಯಮ ತೆನೆ ತುಂಬುವ ಹಂತದ ನಡುವೆಯೇ ಮಾಡಬೇಕು. ಡೆಲಾಡಾಕ್ಸಿನ್ ಅನ್ನು ಸರಿಯಾದ ಸಮಯದಲ್ಲಿ ಮತ್ತು ನಿಗದಿತ ಸ್ಪ್ರೇ ಶೆಡ್ಯೂಲ್ ಅನುಸಾರ ಸಿಂಪಡಿಸಿದಲ್ಲಿ ಇದು ಫಸಲಿಗೆ ಅದರ ಅತ್ಯಂತ ನಿರ್ಣಾಯಕ ಹಂತದಲ್ಲಿ ಭರವಸೆಯ ಸುರಕ್ಷೆ ನೀಡುತ್ತದೆ. ಬನ್ನಿ ಮುಂದೆ ನೋಡೋಣ, ದೇಶದಾದ್ಯಂತ ರೈತರು ಎಲ್ಲಾ ಸೀಸನ್ನಲ್ಲಿ ಡೆಲಾಡಾಕ್ಸಿನ್ ಮೇಲೆ ಯಾಕೆ ಭರವಸೆ ಮಾಡುತ್ತಾರೆ ಎಂದು. ಡೆಲಾಡಾಕ್ಸಿನ್ ನಿಂದ ಸಿಗುತ್ತೆ ಹಸಿರು ಕಾಂಡ ಮತ್ತು ಫ್ಲಾಗ್ ಲೀಫ್. ಪ್ರತಿ ತೆನೆಯಲ್ಲಿ ಹೆಚ್ಚು ಧಾನ್ಯ, ಏಕ ಸಮಾನ ತೆನೆ, ಕೊಯ್ಲಿನವರೆಗೆ ಹಚ್ಚ ಹಸಿರು ಬೆಳೆ. ದೇಶದಾದ್ಯಂತ ಮಾಡಿದ ಫೀಲ್ಡ್ ಟ್ರಯಲ್ಸ್ ನಲ್ಲಿ ಡೆಲಾಡಾಕ್ಸಿನ್ ಜಿಗಿಹುಳದ ನಿಯಂತ್ರಣದಲ್ಲಿ ಮಾರುಕಟ್ಟೆಯಲ್ಲಿ ಪ್ರಚಲಿತ ಅನ್ಯ ಉತ್ಪನ್ನಗಳಿಗಿಂತ ಉನ್ನತ ಪರಿಣಾಮ ನೀಡಿದೆ ಮತ್ತು ಜಿಗಿಹುಳದಿಂದ ಆಗುವ ವೈಟ್ ಇಯರ್ ಹೆಡ್ ನ ವಿರುದ್ಧ ಇದು ಅನ್ಯ ಉತ್ಪನ್ನಗಳಿಗಿಂತ ಅಧಿಕ ಪರಿಣಾಮಕಾರಿ ಸುರಕ್ಷೆ ನೀಡುತ್ತದೆ. ಆರಂಭದ ಹಂತದಲ್ಲಿ ಪರಿಣಾಮಕಾರಿ ಸುರಕ್ಷೆಯ ಜೊತೆ
ರೈತರಿಗೆ ಸಿಗುತ್ತದೆ ಉತ್ತಮ ಧಾನ್ಯ ತುಂಬುವಿಕೆ, ದೃಢವಾದ ಹೂಗೊಂಚಲು ಮತ್ತು ಅಧಿಕ ಇಳುವರಿಯ ಭರವಸೆ. ಡೆಲಾಡಾಕ್ಸಿನ್ ಪರಿಸರಕ್ಕೆ ಸುರಕ್ಷಿತವಾಗಿದೆ ಮತ್ತು ಲಾಭದಾಯಕ ಕೀಟಗಳು ಅಥವಾ ಉಪಯೋಗಿ ಜೀವಿಗಳಿಗೆ ಹಾನಿ ಮಾಡುವುದಿಲ್ಲ. ಡೆಲಾಡಾಕ್ಸಿನ್ ಏಕೀಕೃತ ಕೀಟ ನಿರ್ವಹಣೆ ಐಪಿಎಂ ಮತ್ತು ಕೀಟ ಪ್ರತಿರೋಧ ನಿರ್ವಹಣೆ ಐಆರ್ಎಂಗೆ ಒಂದು ಸೂಕ್ತ ಪರಿಹಾರ. ಇದು ಫಸಲಿಗೆ ದೀರ್ಘ ಸುರಕ್ಷೆ ಮತ್ತು ಬಾಳಿಕೆಯ ಕೃಷಿಗೆ ಸಹಾಯ ಮಾಡುತ್ತದೆ. ವಿಶ್ವಸನೀಯ ಸುರಕ್ಷೆ ಮತ್ತು ಅಧಿಕ ಪರಿಣಾಮದೊಂದಿಗೆ ಡೆಲಾಡಾಕ್ಸಿನ್ ಭತ್ತದ ಫಸಲಿನ ಮಹತ್ವಪೂರ್ಣ ವಿಕಾಸದ ಹಂತದಲ್ಲಿ ರೈತರಿಗೆ ಭರವಸೆಯ ಮಿತ್ರನಾಗುತ್ತದೆ. ಬನ್ನಿ ಅಂತ್ಯದಲ್ಲಿ ಅರಿಯೋಣ ಅತ್ಯಂತ ಮಹತ್ವಪೂರ್ಣ ಮಾತು. ಯಾಕೆ ಸರಿಯಾದ ಸಮಯದಲ್ಲಿ ಮಾಡಿದ ಸಿಂಪರಣೆ ಉತ್ತಮ ಫಸಲಿನ ಕೀಲಿಯಾಗಿದೆ ಎಂದು. ಭತ್ತದ ಹೊಲದಲ್ಲಿ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಸರಿಯಾದ ನಿರ್ಧಾರದಿಂದ ಫಸಲು ಸಮೃದ್ಧವಾಗುತ್ತದೆ. ರೋಗದ ಲಕ್ಷಣಗಳಿಗಾಗಿ ಕಾಯುವುದು ದುಬಾರಿ ತಪ್ಪಾಗುವ ಸಾಧ್ಯತೆ ಇದೆ. ಡೆಲಾಡಾಕ್ಸಿನ್ ತಕ್ಕ ಸಮಯದಲ್ಲಿ ರೈತರಿಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಅರಿವು ನೀಡುತ್ತದೆ. ನಿರ್ಧಾರಿತ ಸಿಂಪಡಣೆಯ ಶೆಡ್ಯೂಲ್ ಅನ್ನು ಅನುಸರಿಸಿದಲ್ಲಿ ಕಣ್ಣು ಜಿಗಿಹುಳ ಮತ್ತು ಕಾಂಡ ಕೊರಕಗಳ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ. ಇದರಿಂದ ರೈತರ ಹೂಡಿಕೆ ಸುರಕ್ಷಿತವಾಗಿರುತ್ತದೆ ಮತ್ತು ಉತ್ತಮ ಇಳುವರಿ ಸಿಗುತ್ತದೆ. ಸರಿಯಾದ ಸಮಯದಲ್ಲಿ ಸಿಂಪರಣೆ ಮಾಡಿ. ಫಸಲಿನ ಅಧಿಕ ಕಠಿಣ ಸಮಯದಲ್ಲಿಯೂ ಧೈರ್ಯದಿಂದಿರಿ. ಡೆಲಾಡಾಕ್ಸಿನ್ ಕೋರ್ಟೆವಾದ ವತಿಯಿಂದ ಸದೃಢ ಮತ್ತು ಉತ್ತಮ ಬೆಳೆಗಾಗಿ ಸರಿಯಾದ ಸಮಯ, ಸರಿಯಾದ ನಿರ್ಧಾರ.